ನಮಸ್ಕಾರ ರೀಪ್ಪ, ನಾನು ಬಿಜಾಪುರ ಹುಡುಗಿ ಬೆಂಗಳೂರು ಬಂದು ಚಡ್ದಾಕಿ ಇವತ್ತು ಫಸ್ಟ್ ಬ್ಲಾಗ್ ಮಾಡಾತ್ತೀನಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಲೇಬೇಕು, ಯಾಕಂದ್ರೆ ನೀವು ಹೇಳಿರತ್ತ ನಾ ಮಾಡಾತ್ತೀನಿ ಆತ. ಮತ್ತು ನಾ ಮುಂಜಾನೆ ಏಳೋದು ರಾತ್ರಿ ಮಲ್ಕೊಳ್ಳೋದ್ರ ಮೇಲೆ ಡಿಪೆಂಡ್, ಯಾಕಂದ್ರೆ ನನಗೆ 6 to 7 hours ಸ್ಲೀಪ್ ಬೇಕೇ ಬೇಕು, ಇಲ್ಲ ಅಂದ್ರೆ ನಾ ಮನುಷ್ಯ ಆಗಿರಂಗಿಲ್ಲ. ಸೊ ಅದಕ್ಕೆ ಮುಂಜಾನೆ ಎದ್ದು ನಾನು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಜಿಮ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಏನು ಮೇಕಪ್ ಮಾಡ್ಕೊಂಡು ಹೋಗಂಗಿಲ್ಲ. ಹಂಗೆ ಹೆಂಗೆ ಇರ್ತೈತೆ ನನ್ನ ಮುಸುಡಿ ಹಂಗೆ ತೊಗೊಂಡು ಹೋಗ್ತೀನಿ. ನಾ ಶೂಸ್ ಮತ್ತು ಬ್ಯಾಗ್ ತೊಗೊಂಡು ಜಿಮ್ಮಿಗೆ ಹೋದೆ. ಜಿಮ್ ಒಂದು 300 ಮೀಟರ್ ಐತಿ ನನ್ನ ಮನೆಯಿಂದ. ಸೊ ಜಿಮ್ಮಿಗೆ ಹೋಗಿ ನೋಡಿದೆ, ಯಾರೂ ಇರಲಿಲ್ಲ ಖಾಲಿ. ಮತ್ತು ನನಗೂ ಯಾರೂ ಪರಿಚಯ ಇಲ್ಲ, ನಮ್ಮ ಟ್ರೈನರ್ ಬಿಟ್ಟು ಒಂದು 3-4 ಜನ ಪರಿಚಯ ಆದ್ರೆ ಅಷ್ಟೇ. ಸೊ ನಾನು ಫಸ್ಟ್ ವರ್ಕೌಟ್ ನಾನು ಸ್ಟಾರ್ಟ್ ಮಾಡೋದು ಸೈಕ್ಲಿಂದ ವಾರ್ಮಪ್ ಮಾಡ್ತೀನಿ. ಸೊ ಹಾಗಾಗಿ ಸೈಕಲ್ ಮತ್ತು ಕಾರ್ಡಿಯೋ ಇನ್ನೊಂದು ಕ್ರಾಸ್ ಟ್ರೈನರ್ ಅತ್ತೇನೋ ಐತಿ, ನನಗೆ ಹೆಸರುಗಳು ಅಷ್ಟೊಂದು ಗೊತ್ತಿಲ್ಲ, ನೀವು ನನಗೆ ಅದಕ್ಕೆ ಬೇಯಬೇಡ್ರಿ. ಮತ್ತು ಇವತ್ತು ನನ್ನ ಲೆಗ್ ಡೇ ಐತಿ. ಇವತ್ತು ಲೆಗ್ ಡೇ ಇಷ್ಟು ಅಂದ್ರೆ 100 ಸ್ಕ್ವಾಟ್ಸ್ ಮಾಡ್ಸ್ಯಾರ ನಮ್ಗೆ ಸರು. ನನಗೆ ಇಷ್ಟು ಕಾಲು ಗಡ 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 ನಡ್ಗಾತಿತ್ತು ಅಂದ್ರೆ ಕೇಳಬೇಡ್ರಿ ನನಗೆ. ಮತ್ತು ಇವೇನೋ ಕರ್ಲ್ಸ್ ಅಂತ ಅದು ಇದು ಅಂತ ಮಾಡಿಸಿದ್ರು ನನಗೆ. ಇದು ಏನು ಒಂದು 3rd 4th ಟೈಮ್ ಇರ್ಬೇಕು ನಾ ಮಾಡಾತಿದ್ದು, ಪರ್ಫೆಕ್ಟ್ ಮಾಡಬೇಕು ಅಂಥೇಳಿ ಮಾಡಿಸಿದ್ರು. ಅಳು ಬರಾತಿತ್ತು ನನಗೆ. ಹೇಳ್ತೀನಿ ನಾ ಯಾವಾಗ ಬಿಡ್ತಾಳೆ ನನಗೆ, ಬಟ್ ಬಿಡಲೇ ಇಲ್ಲ ಅವರು. ನೀ ವಿಡಿಯೋ ಮಾಡಿ ಹಾಕಾತಿ ಅಂದ್ರೆ ನೀನು ಮಾಡಲೇಬೇಕು ನೀ ಅಂಥೇಳಿ ಗಂಟು ಬಿದ್ದುಬಿಟ್ರು ನನಗೆ. ಮತ್ತು ಹಂಗೆ ನಾನು ಆ್ಯಪ್ಸ್ ವರ್ಕೌಟ್ ಮಾಡಿದೆ ಸ್ವಲ್ಪ. ಯಪ್ಪ ಏನು ಹರಿತೈತಿ ಇದ್ರೊಳಗೆ ಮಾಡೋಕ್ಕೆ ಹೇಳ್ತೀನಿ ನಾನು. ಬಟ್ ನೀವೆಲ್ಲರೂ ಜಿಮ್ಮಿಂದ ಸ್ಟಾರ್ಟ್ ಮಾಡಿರಿ ನಿಮ್ಮ ಡೇ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಮ್ಮದು ನಮ್ಮ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಭಾಳ ಇಂಪಾರ್ಟೆಂಟ್. ನಮ್ಮ ಬಾಡಿನೇ ಚಲೋ ಇರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ? ನಾವೇ ಚಲೋ ಇರಲಿಲ್ಲ ಅಂದ್ರೆ ಯಾವ ದುನಿಯಾದ ಏನು ತೊಗೊಂಡು ಏನು ಮಾಡ್ತೀರಂತ. ಸೊ ಹಂಗೆ ನಾನು ಅಲ್ಲಿಂದ ಜಿಮ್ ಮುಗಿಸ್ಕೊಂಡು ಬಂದೆ ವಾಪಸ್. ನಡೆಯೋಕ್ಕಾಗತ್ತಿಲ್ಲ. ಮತ್ತು ನಾನು ಪ್ರೋಟೀನಿಗೆ ಎಗ್ ಬೇಕು, ನಾ ಅದು ಇದು ಎಕ್ಸ್ಟ್ರಾ ಏನೂ ತೊಗೊಳಂಗಿಲ್ಲ. ಸೊ ಹಂಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ನೀರು ಕುಡಿದು ನಾನು ಟೆಂಪಲ್ಗೆ ಬಂದೆ. ಟೆಂಪಲ್ಗಂತೂ ಡೈಲಿ ಹೋಗ್ರಿ. ನಮಗೆ ಒಂದೊಂದು ಸರಿ ನಮ್ಮ ಪೀರಿಯಡ್ಸ್ ಇದ್ದಾಗ ನಾನು ಹೋಗೋಕ್ಕಾಗಂಗಿಲ್ಲ, ಬಟ್ ನಾನು ಡೈಲಿ ಹೋಗೋಕೆ ನನಗೆ ಭಾಳ ಇಷ್ಟ. ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಎಲ್ಲ ಹೋಗಿಬಿಡ್ತೈತಿ, ಮನಸ್ಸು ಚಲೋ ಇರ್ತೈತಿ. ಮತ್ತು ಇದು ಪಾಪು ಇಷ್ಟು ಕ್ಯೂಟ್ ಇತ್ತಲ್ಲ, ಹಂಗೆ ಪ್ರಸಾದ ತಗೊಂಡು ನಾನು ಮನೆಗೆ ಬಂದು ಆ ಪ್ರಸಾದ ಒಳಗೆ ಸ್ವಲ್ಪ ಒಂದು ಬಾಳೆಹಣ್ಣು ಮತ್ತು ಹಾಲು ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ತಿಂದೆ. ಮಸ್ತಿತ್ತು. ಇವತ್ತಿನ ನಂದು ಬ್ರೇಕ್ಫಾಸ್ಟದು ಅದು ಪ್ರೋಟೀನ್ ಅದು ಇದು ಎಲ್ಲ ಕಂಪ್ಲೀಟ್ ಆಯ್ತು. ದೆನ್ ನಾನು ಬಾಯ್ಲ್ ಎಗ್ ಮಾಡಿ ಅದನ್ನು ಎಗ್ ಫ್ರೈ ಸ್ವಲ್ಪ ಮಾಡಿಕೊಂಡು ರೈಸ್ ತೊಗೊಂಡು ನಾ ಲಂಚ್ ಮತ್ತು ಡಿನ್ನರ್ ಇಲ್ಲೇ ಪ್ರಿಪೇರ್ ಮಾಡಿ ಹೋಗ್ತೀನಿ. ಯಾಕಂದ್ರೆ ರಾತ್ರಿ ಬಂದು ನಾನು ಮಾಡೋಕ್ಕಾಗಿಲ್ಲ. ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನನ್ನ ಡ್ಯೂಟಿ ಇರ್ತೈತಿ. ಮತ್ತು ನಾನು ಹೋಗೋದು 11 ಕಿಲೋಮೀಟ್ರ್ ಐತಿ ನನ್ನ ಮನೆಯಿಂದ. ಎಷ್ಟು ಕಷ್ಟ ಆಗ್ತೈತೆ ಅಂದ್ರೆ ನನಗೆ. ಸ್ಟಿಲ್ ನಾ ಹೋಗ್ತೀನಿ, ಯಾಕಂದ್ರೆ ಆಪ್ಷನ್ ಇಲ್ಲ. ಮನ್ಯಾಗ ಕೂತ್ರೆ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ಲ. ದುಡ್ಡು ಇದ್ರನ್ನ ಮರ್ಯಾದೆ ಕೊಡ್ತಾರೆ ಈ ಕಾಲದಾಗ. ದುಡೀರಿ ಹುಡುಗ್ಯಾರೇ, ದುಡೀರಿ, ನಿಮ್ಮ ಕಣ್ ತೆರೀರಿ, ಯಾರ ಕೈಯಿಂದ ಚಾಚನೆ ದುಡ್ಡು ಕೇಳಬೇಡ್ರಿ. ಹೋಗ್ರಿ ಮನೆ ಬಿಟ್ಟು ದುಡೀರಿ, ದುಡ್ಡು ಮಾಡಿರಿ. ನಾ ಮೊದಲು ಹೇಳೋದು ದುಡ್ಡು ಮಾಡಿರಿ. ದುಡ್ಡು ಇದ್ದಲ್ಲೇ ಪವರ್ ಅದ. ಸೊ ನನಗೆ ಡೈರೆಕ್ಟ್ ಮೆಟ್ರೋ ಇಲ್ಲ, ಡೈರೆಕ್ಟ್ ಬಸ್ ಇಲ್ಲ, 2-3 ಬಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಮೆಟ್ರೋಗೆ ಹೋಗ್ಬೇಕಂದ್ರೂ ಏನೂ ಆಪ್ಷನ್ ಇಲ್ಲ, ಹೋಗಲೇಬೇಕು. ಸೊ ಮತ್ತೆ ಸಿಗುಣ್ರಿ ಅಪ್ಪ, ಬಾಯ್.